ಮನೆಯೊಳಗೆ ಸಂತೋಷದ ವಾತಾವರಣ, ಇದು ಕೂಡ ಪಂಚಮ ಶನಿ ಮೇಲೆ ಡಿಪೆಂಡ್ ಇರ್ತದೆ. ಮನೆಯಲ್ಲಿ ಇವತ್ತಿದ್ರೂ ಕೂಡ ಒಳ್ಳೆಯ ವ್ಯವಸ್ಥೆಗಳೇ ಇರಬೇಕು. ಯಾರು ಕೂಡ ಮನೆ ವಾತಾವರಣ ಕೆಡಲಿ ಅಂತ ಅಪೇಕ್ಷೆ ಪಡೋಂಗಿಲ್ಲ. ಬಟ್ ನಿಮ್ಮ ಮನೆಯ ವಾತಾವರಣ ಡಿಸೈಡ್ ಆಗುವಂಥದ್ದು ಈ 2.5 ವರ್ಷದೊಳಗೆ. ದಯವಿಟ್ಟು ಅರ್ಥ ಮಾಡ್ಕೊಂಡ್ಬಿಡ್ರಿ. ಶನಿದೇವರ ಆರಾಧನೆಯನ್ನು ತಪ್ಪದೆ ಮಾಡಿರಿ. ಯಾವುದೇ ಕಾರಣಕ್ಕೂ ಕೂಡ ನೀವು ಎಚ್ಚರಿಕೆಯಿಂದ ಇರಬೇಕಾಗಿದ್ದು. ಪಂಚಮ ಶನಿಯ ಓಡಾಟ ವೃಶ್ಚಿಕ ರಾಶಿಯಲ್ಲಿದೆ. ತುಲಾ ರಾಶಿಯವರಿಗೆ 6ನೇ ಶನಿ ಆಗಿದ್ದಾನೆ. ತುಲಾ ರಾಶಿಯವರಿಗೆ ಯಾವ ಕ್ಷೇತ್ರದೊಳಗೆ ಪ್ರಭಾವವನ್ನು ಕೊಡ್ತಾನೆ ಅಂತ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ದೈನಂದಿನ ಜೀವನ, ದೈನಂದಿನ ಕೆಲಸ ಮತ್ತು ಸಹೋದ್ಯೋಗಿಗಳಿಗೆ ಆರೋಗ್ಯವನ್ನು ಈ ವಿಶೇಷವಾಗಿ 6ನೇ ಸ್ಥಾನದಲ್ಲಿ ಅವನು ಇದ್ದುಕೊಂಡು ಕೊಡ್ತಾನೆ. ನಿಮ್ಮಿಂದ ಆರೋಗ್ಯ, ಅವರಿಂದ ನಿಮಗೆ ಆರೋಗ್ಯ, ಇದೆರಡೂ ಕೂಡ 6ನೇ ಸ್ಥಾನದೊಳಗಿದ್ದಂತಹ ಶನಿ ನಿಮಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಕನ್ಯಾ ರಾಶಿ 7ನೇ ಸ್ಥಾನದಲ್ಲಿದ್ದಾನೆ. 7ನೇ ಸ್ಥಾನದಲ್ಲಿ ಇದ್ದುಕೊಂಡು ಮನೆಯ ವಂಶಸ್ಥರು, ಹಿರಿಯರನ್ನು ನೋಡ್ತಾ ಇದ್ದಾನೆ. ಮತ್ತು ಕುಟುಂಬ, ಮದುವೆ ಮತ್ತು ಸಂಘಗಳು, ಒಪ್ಪಂದಗಳು ಇದೆಲ್ಲವನ್ನು ಕೂಡ 7ನೇ ಸ್ಥಾನದಲ್ಲಿ ನಿಂತುಕೊಂಡು ಶನಿದೇವರು ಪ್ರತಿಪಾದನೆಯನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಶನಿದೇವರಿಗೆ ಮದುವೆ ಅನುಕೂಲ ಆಗಬೇಕು ಅಂತಂತಂದ್ರೆ ಕನ್ಯಾ ರಾಶಿಯವರು 7ನೇ ಶನಿ ಆಗಿರ್ತಾನೆ. ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ಆದಷ್ಟು ಬೇಗನೆ ಮದುವೆ ಆಗ್ತದೆ. ಸಿಂಹ ರಾಶಿಗೆ 8ನೇ ಶನಿ ಆಗಿದ್ದಾನೆ. ಸಿಂಹ ರಾಶಿಗೆ 8ನೇ ಶನಿ ಆಗಿದ್ದುಕೊಂಡಾಗ ವಿಶೇಷವಾಗಿ ಭಾವೋದ್ರೇಕ, ಬಿಕ್ಕಟ್ಟುಗಳು ಬರುವಂಥದ್ದು, ರೂಪಾಂತರಗಳು ಮತ್ತು ಸಾವು, ಹಣಕಾಸಿನ ವ್ಯವಸ್ಥೆಗಳಲ್ಲಿ ಒಂಚೂರು ಅಲ್ಲೋಲ ಕಲ್ಲೋಲ ಮತ್ತು ಶೇರ್ ಮಾರ್ಕೆಟು, ಇನ್ವೆಸ್ಟ್ಮೆಂಟು ಮತ್ತು ದೇಹಕ್ಕೆ ಸಂಬಂಧಪಟ್ಟಂತಹ ಕಾಮಕ್ರೋಧ, ಲೋಭ, ಮೋಹಾದಿಗಳು ಇದೆಲ್ಲವೂ ಕೂಡ ಸ್ವಲ್ಪ ವಿಪರೀತ ಪರಿಣಾಮವನ್ನು ಬೀರ್ತದೆ. ಆದ್ದರಿಂದ ಸಿಂಹರಾಶಿಯವರು 8ನೇ ಶನಿ ಆಗಿರ್ತಾನೆ. ಬಹಳ ಎಚ್ಚರಿಕೆಯಿಂದ ಈ ಸಂದರ್ಭದಲ್ಲಿ ಈ ಎಲ್ಲ ಕ್ಷೇತ್ರಗಳಲ್ಲಿ ನೀವು ಶನಿದೇವರ ಪೂಜೆಯನ್ನು ಮಾಡಬೇಕಾದದ್ದು. ಕರ್ಕ ರಾಶಿಗೆ 9ನೇ ಶನಿ ಆಗಿರ್ತಾನೆ. 9ನೇ ಶನಿ ಅಂತ ಹೇಳಿ ಬಂದಾಗ ಯಾವ ಕ್ಷೇತ್ರಗಳಲ್ಲಿ ಪ್ರಭಾವವನ್ನು ಬೀರ್ತಾನೆ ಅಂತಂತಂದ್ರೆ 9ನೇ ಮನೆಯ ಪ್ರಭಾವಗಳನ್ನು ಬೀಳ್ತಾನೆ. ಯಾವ್ಯಾವುದು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಪ್ರಯಾಣವನ್ನು ಅವನು ಕೊಡ್ತಾನೆ ಮತ್ತು ಉನ್ನತ ಪರಿಕಲ್ಪನೆಗಳನ್ನು ಕೊಡ್ತಾನೆ. ಸೊ ದೊಡ್ಡ ಥಾಟ್ಸ್ ಮೇಜರ್ ಆಗಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆಧ್ಯಾತ್ಮಿಕತೆಯತ್ತ ಮನಸ್ಸು ವಾಲ್ತದೆ ಮತ್ತು ವಿದೇಶದ ಪ್ರಯಾಣಗಳು, ವಿದೇಶದ ವಿಷಯಕವಾಗಿ ನಿಮಗೆ ಈ ಒಂದು ಒಳ್ಳೆಯ ಚಾನ್ಸ್ ಇದೆ. ಯಾವ ರಾಶಿಗೆ ಅಂತಂದರೆ ಕರ್ಕ ರಾಶಿಯವರಿಗೆ. ಸೊ 9ನೇ ಶನಿ ಆಗಿರ್ತಾನೆ. 9ನೇ ಶನಿ ಯಾರಿಗೆ ಆಗಿರ್ತಾನೋ 9ನೇ ಶನಿಯ ವಿದೇಶ ಪ್ರವಾಸ ಚಾನ್ಸ್ಗಳು, ಅಲ್ಲಿನ ಉನ್ನತ ಹುದ್ದೆಗಳು ಬರುವಂಥದ್ದು ಇದೆಲ್ಲವೂ ಕೂಡ 9ನೇ ಶನಿಗೆ ವಿಶೇಷವಾಗಿ ಪ್ರಭಾವವನ್ನು ಬೀರಲಾಗ್ತದೆ. ಮಿಥುನ ರಾಶಿಯವರಿಗೆ 10ನೇ ಶನಿ ಆಗಿದ್ದಾನೆ. 10ನೇ ಶನಿ ಆಗಿದ್ದುಕೊಂಡಾಗ ಅವನೇನು ಮಾಡ್ತಾನೆ ಅಂತಂತಂದ್ರೆ ಸಾಮಾಜಿಕ ಯಶಸ್ಸು, ವೃತ್ತಿಪರವಾದಂತಹ ಹಣೆಬರಹ ಮತ್ತು ತಾಯಿ ಈ ಸ್ಥಾನವನ್ನು ವಿಶೇಷವಾಗಿ ಕಲ್ಪನೆಯನ್ನು ಮಾಡ್ಕೊಳ್ತಾನೆ. ಸೊ ಅದಕ್ಕೆ ಕರ್ಮ ಸಂಬಂಧಿಯಾಗಿ ನೀವು ಯಾವ ಕೆಲಸ ಮಾಡ್ತಿರೋ ಆ ಕೆಲಸದಲ್ಲಿ ನಿಮಗೆ ಯಶಸ್ಸು ಪ್ರಾಪ್ತಿ ಆಗಬೇಕು ಅಂತಂತಂದರೆ ಈ ಒಂದು ಸುಮುಹೂರ್ತ, ಈ 2.5 ವರ್ಷ ಶನಿದೇವರ ಪ್ರಭಾವಕ್ಕೊಳಗಾಗಿರ್ತೀರಿ. 10ನೇ ಶನಿ ಮಿಥುನ ರಾಶಿಯವರಿಗಿದೆ. ಆದ್ದರಿಂದ ಕರ್ಮಕ್ಕೆ ಸಂಬಂಧಿಯಾಗಿ, ಕೆಲಸಕ್ಕೆ ಸಂಬಂಧಿಯಾಗಿ, ತಾಯಿಗೆ ಸಂಬಂಧಿಯಾಗಿ ನೀವು ಏನೇ ಕೆಲಸ ಕಾರ್ಯಗಳನ್ನು ಮಾಡಿದರೂ ಕೂಡ ಅದು ನಿಮಗೆ ಯಶಸ್ಸನ್ನು ತಂದು ಕೊಡುವಂಥದ್ದಾಗ್ತದೆ. ಸೊ ಅದಕ್ಕೆ ನೀವು ನೀಲಮಣಿಯ ಧಾರಣೆಯನ್ನು ಮತ್ತು ಶನಿ ಶಾಂತಿಯ ಪೂಜೆಯನ್ನು ತಪ್ಪದೇ ಮಾಡಿಸಬೇಕು. ವೃಷಭ ರಾಶಿಯವರಿಗೆ 11ನೇ ಶನಿ ಆಗಿರ್ತಾನೆ. ಸ್ನೇಹಿತರು, ಸಾಮೂಹಿಕ ಯೋಜನೆಗಳು, ಜೀವನದಲ್ಲಿ ಬೆಂಬಲಗಳು ಮತ್ತು ರಕ್ಷಣೆಗಳು. ಸೊ ಈ ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ನಿಮಗೆ ಶನಿದೇವರ ಪ್ರಭಾವ ಇರ್ತದೆ. ಆದ್ದರಿಂದ ಇದರೊಳಗೆ ಏನಾದರೂ ಒಂದು ಸ್ವಲ್ಪ ವ್ಯತ್ಯಾಸ ಆಗ್ಲಿಕ್ಕತ್ತದ ಅಂತಂದ್ರೆ ಶನಿದೇವರ ಪ್ರೀತ್ಯಾಸ್ಪದವಾಗಿ ನೀವು ಯಂತ್ರಗಳನ್ನು ವಿಶೇಷವಾಗಿ ಧಾರಣ ಮಾಡ್ಕೊಳ್ಬೇಕು, ಯಂತ್ರದ ಪೂಜೆ ಮಾಡಬೇಕು. ಸೊ ಈ ರೀತಿಯಾಗಿ ಮಾಡಿದ್ರಿ ಅಂತಂತಂದ್ರೆ ನಿಮಗೆ ವಿಶೇಷವಾಗಿ ಅನುಕೂಲ ಆಗ್ತದೆ. ವೃಷಭ ರಾಶಿಯವರು ಕೂಡ ತಪ್ಪದೆ ಶನಿದೇವರ ಪೂಜೆಯನ್ನು ಮಾಡಬೇಕು. ಮೇಷರಾಶಿಯವರಿಗೆ 12ನೇ ಶನಿ ಆಗಿರ್ತಾನೆ. 12ನೇ ಶನಿ ಅಂತ ಬಂದಾಗ ಶತ್ರುಗಳು ಜಾಸ್ತಿ ಆಗ್ತಾರೆ, ತೊಂದರೆಗಳು ಬರ್ತವೆ, ಏಕಾಂತತೆ ಅಂತನ್ನೋದು ನಿಮ್ಮನ್ನು ಕಾಡ್ತದೆ, ಗುಪ್ತವಾದಂತಹ ಅಗ್ನಿ ಪರೀಕ್ಷೆಗಳು ನಿಮಗೆ ಬಹಳ ಬರ್ತವೆ ಮತ್ತು ರಹಸ್ಯಗಳನ್ನು ನೀವು ಒಳಗೊಳ್ತೀರಿ, ರಹಸ್ಯಮಯವಾದಂತಹ ಜೀವನವನ್ನು ನೀವು ಪಡಿತೀರಿ. ಸೊ ಇದು 12 ರಾಶಿಗಳ ಮೇಲೆ ಶನಿದೇವರ ಪ್ರಭಾವವಾಗಿರ್ತದೆ. ಸೊ ಅದಕ್ಕೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಇವತ್ತಿನ ದಿವಸ ಸಾಯಂಕಾಲ ಸರಿಯಾಗಿ 6:38 ಪ್ರಾರಂಭವಾಗುವಂತಹ ಸುಮುಹೂರ್ತ ರಾತ್ರಿ 12:38 ಇದೆ. ಈ ಸಂದರ್ಭದಲ್ಲಿ ಹುಬ್ಬಳ್ಳಿಯ ಪರಿವಾರ ಶನೈಶ್ಚರ ದೇವರ ಸನ್ನಿಧಾನದಲ್ಲಿ ನೀಲಮಣಿಯ ಆಭರಣದ ಸಮರ್ಪಣೆ ಮತ್ತು ವಿಶೇಷವಾಗಿ ಶನಿಯಂತ್ರದ ಒಂದು ಪೂಜೆ ಪುನಸ್ಕಾರಗಳು ಮತ್ತು ನಿಮ್ಮ ಹೆಸರಿಗೆ ಸರಿಯಾಗಿ ಪೂಜೆಯನ್ನು ಮಾಡಿ ಆ ಶನಿಯಂತ್ರವನ್ನು, ನೀಲಮಣಿಯನ್ನು ಕೊಟ್ಟುಕೊಳ್ಳಿಸುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ತಪ್ಪದೆ ತಾವೆಲ್ಲರೂ ಕೂಡ ಶನಿ ಶಾಂತಿ ಹೋಮವನ್ನು ಇವತ್ತಿನ ದಿವಸ ನಡೆಯುವಂತಹ ಈ ಒಂದು ಸುಮುಹೂರ್ತದೊಳಗೆ ಮಾಡಿರಿ. ಬೆಳಗ್ಗಿಂದ ಉಪವಾಸಾದಿ ವ್ರತಗಳನ್ನು ಮಾಡಿಕೊಂಡು ಶನಿದೇವರ ಪೂಜೆಯನ್ನು ನೀವು ಮಾಡಿದ್ರಿ ಅಂತಂದರೆ ನೀವು ಅಂದ್ಕೊಂಡಂತಹ ಸಕ್ಸಸ್ ನಿಮ್ಮದಾಗ್ತದೆ. ಒಳ್ಳೆಯದಾಗಿ